ಜೈ ಗುರುದೇವ್. ನನ್ನ ಹೆಸರು ಶ್ರೀಕಾಂತ್ ರೆಡ್ಡಿ ಅಂತ, ನಮ್ಮದು ಬಳ್ಳಾರಿ. ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಾತು ಹೇಳಿದ್ರು. ಫಸ್ಟ್ ಏನಂದರೆ, ದೇವರ ಮಗನಾಗಿ ಹುಟ್ಟೀವಿ, ದೇವರ ಮಗನಾಗಿ ಇರಬೇಕು, ದೇವರ ಮಗನಾಗಿ ಹೋಗ್ಬೇಕು. ನಾವು ಯಾವ ಕೆಲಸ ಮಾಡ್ತೇವೆ ಅರ್ಥ, ದೇವರ ಮಗನಾಗಂತೂ ಹುಟ್ಟೀವಿ, ದೇವರ ಮಗನಾಗಂತೂ ಇರುವಲ್ಲ ನಾವು, ದೇವರ ಮಗನಾಗಿ ಹೋಗಲ್ಲ ನಾವು. ನಾನು ಅವಾಗ ಅದೊಂದು ವಿಷಯ ಮಾತ್ರ ಗಟ್ಟಾಗಿ ನನಗೆ ಇದಾಗೈತೆ ರೀ. ಇನ್ನೊಂದೇನೆಂದರೆ, ಶಿವನ ಪೂಜೆ, ಗುರುಗಳ ಸೇವೆ ಜಲ್ದಿ ಸಿಗೋದಿಲ್ಲ ಅಂತದು. ಅದು ಜನ್ಮ ಜನ್ಮಾಂತರ ಪುಣ್ಯ ಇದ್ರೆ ಮಾತ್ರ ನಮ್ಗೆ ಸಿಗೋದು. ಇಂಥ ಗುರುಗಳೇ ನಮ್ಗೆ ಸಿಕ್ಕಾರಂದ್ರೆ ನಮ್ಗೆ ಭಾಳ ಪುಣ್ಯ ಐತ್ರಿ. ಈ 10 ದಿವಸಗಳ ಈ ಕ್ಲಾಸ್ ಐತಲ್ರಿ, ಇದು ನಾನು ಕ್ಲಾಸ್ ಅಂತ ತಿಳ್ಕೊಂಡಿಲ್ಲ, ನಾನು ಒಂದು ದೀಕ್ಷೆ ಅಂತ ತಿಳ್ಕೊಂಡಿ ನೋಡ್ರಿ. ನನಗೆ ಹಂಗೆ ಕಾಣಿಸ್ತು, ನನಗೆ ಹಂಗೆ ಆಗೈತೆ ನೋಡ್ರಿ. ಒಂದು ಫೋನ್ ಮಾತಾಡಿಲ್ಲ, ಒಂದು ಟಿವಿ ನೋಡಿಲ್ಲ, ಒಂದು ಟಿವಿ ನೋಡಿಲ್ಲ, ಟೀ ಕುಡ್ದಿಲ್ಲ, ಕಾಫಿ ಕುಡ್ದಿಲ್ಲ, ಒಬ್ಬರ ಬಗ್ಗೆ ನಾವು ಏನು ಮಾತಾಡಿಲ್ಲ. ಒಂದು ಏನೇ ಕೆಲಸ ಆಗಲಿ, ಅದು ಕೆಟ್ಟದ ಕೆಲಸ ಆಗಲಿ, ಏನೇ ಮಾನಸಿಕವಾಗಿ ಏನೂ ಬಂದಿಲ್ಲ ನೋಡಿ. ಒಂದು ಅಯ್ಯಪ್ಪ ಮಾಲೆ ಹೇಗೆ ಹಾಕಿವು ಸೇಮ್ ಅದೇ ಥರನೇ ಇದೀವಿ. ಇವತ್ತು ಅಯ್ಯಪ್ಪ ಮಾಲೆ ಇರುಮುಡಿ ಕಟ್ಕೊಂಡು ಓದ್ತೀವಲ್ರಿ, ಸೇಮ್ ಹಂಗೆ ನನಗೆ ಕಾಣಿಸಾಕತ್ತೈತ್ರಿ. ನಾನು ಅನ್ಕಂಡೆ ಟೀ ಕುಡಿಬಾರ್ದು. ನನ್ನ ಫೋನ್ ಐತಲ್ರಿ, ದಿವಸಕ್ಕೆ 3 ಸಲ ನಾನು ಚಾರ್ಜಿಂಗ್ ಇಡ್ತಿದ್ದೆ. ಫೇಸ್ಬುಕ್ ಆನ್ ಮಾಡಿಲ್ಲ, ಇನ್ಸ್ಟಾ ಆನ್ ಮಾಡಿಲ್ಲ, ವಾಟ್ಸಪ್ ಮಾಡಿಲ್ಲ. ನಾನು ಬರೇ ಒಂದು ದಿವಸಕ್ಕೆ ಒಂದೇ ಸಲ ನಾನು ಚಾರ್ಜಿಂಗ್ ಇಟ್ಟೇನೆ. ಇಲ್ಲಿ ಬರೋ ಮುಂಚೆ ನನಗೆ ಇದೆಲ್ಲ ಫುಲ್ ಪೇನ್ ಇದ್ದು ಹಾಸ್ಪಿಟ್ಲಿಗೆ ಹೋಗೀನಿ. ಒಂದು 5,000 6,000 ಖರ್ಚು ಮಾಡ್ಕೊಂಡಿನಿ. ಈ ಕಾಲು ಕೆಳಗಿಂದ ಜೋಮ್ ಇಡ್ತಿದ್ದು. ನಾನು ಈ ಗುರುಜಿ ಹೇಳಿ ಆಸನ ಇವೆಲ್ಲ ನಾನು ಹಾಕಕ್ಕಾಗ್ತತಾ ಇಲ್ಲ ಅನ್ಕಂಡೆ. 1 ದಿವಸ 2 ದಿವಸ 3ನೇ ದಿವಸ ಎಲ್ಲ ಹೋದ್ರಿ. 90% ಎಲ್ಲ ಚೇಂಜ್ ಆಗೈತ್ರಿ. ಇವಾಗ ಫುಲ್ ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ಗೋಡಿಲ್ಲ. ಅವ್ರು ಏನು ಹೇಳಾರಲ್ಲ ರೀ, ಅದು ತಿಂತಿದ್ದೀವಿ. ಇಷ್ಟು ದಿವಸ ನಾವು ಏನು ಬೇಕೋ ಅವು ತಿಂದಿಲ್ಲ, ಎಂತೆಂಥವೋ ತಿಂದೀವಿ. ಇವು ತಿಂದೀವಿ ನೋಡ್ರಿ. ಇವಾಗ ನಮ್ಮ ದೇಹ ನನಗೆ ಅನ್ಸಕತ್ತದ ಇವಾಗ ಎಷ್ಟು ಫ್ರೀ ಆಗಿದ್ದೀನಿ ನಾನು ಅಂತ. ದಯವಿಟ್ಟು ಎಲ್ಲರೂ ಇದೇ ತಿನ್ನಬೇಕು. ಇನ್ನೊಂದು ಗುರೂಜಿಯವರು ಏನಂದರೆ, ನಮ್ಮ ಇಂಡಿಯನ್ ಆರ್ಮಿಯವರು ಅವ್ರು ಹೇಗೆ ಕೆಲಸ ಮಾಡ್ತಿದ್ರು ನೋಡೋಣ ನಮ್ಮ ದೇಶಕ್ಕೋಸ್ಕರ, ಇವರು ಗುರೂಜಿಯವರು ಕೂಡ ಸೇಮ್ ಅದೇ ಒನ್ ಆರ್ಮಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಇವಾಗ ಗಾಂಧಾರಿ ವಿದ್ಯೆಗೆ ಹುಡುಗರು ಕಳಿಸಿ ನೋಡ್ರಿ, ಅವ್ರ ಮೆಮೊರಿ ಅವಾಗ ಓದಂಗೆ ಇದಾರ, ಇವಾಗ ಹೆಂಗೆ ಇದಾರೆ ಗೊತ್ತಾ? ಪ್ರತಿ ದಿನ ಅಪ್ಪಾಜಿ ಇವಾಗ ಗುರುಜಿ ಏನು ಮಾಡ್ತಾ ಇರ್ತಾರ, ಇವಾಗ ಎಲ್ಲಿರ್ತಾರ, ಒಂದ್ಸಲ ಹೋಗ್ಬರೋಣ. ಇವಾಗ ಅಲ್ಲೇನ ಹೊರಗಡೆ ಹೋಗೋತ್ನಾಗ ಗೋಬಿ ಆಗಲಿ, ಇಲ್ಲಾಂದ್ರೆ ಪಾನಿಪುರಿ ಬಂಡಿ ಏನೇ ತಿಂತೀಯ ಅಂದರೆ, ಗುರುಜಿ ಹೇಳ್ಯಾರ ತಿಮ್ಮಂಗಿಲ್ಲ, ಅವೆಲ್ಲ ಬಿಟ್ಬಿಟ್ಟು ಸ್ವೀಟು ಗೋಬಿ ಗೀಬಿ ಎಲ್ಲ ಬಿಟ್ಬಿಟ್ಟಾರ ನೋಡಿ. ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಅವ್ರ ಕೆಲಸ ಗುರುಜಿ ಏನು ಹೇಳ್ಯಾರ ಅದನ್ನೇ ಪಾಲಿಸ್ತಾ ಇದ್ದಾರ. ಪ್ರತಿಯೊಬ್ಬರು ಇಲ್ಲೆಲ್ಲ ಯಾರ್ಯಾರು ಇದ್ದಾರಲ್ಲ ರೀ, ಅವ್ರು ಪ್ರತಿಯೊಂದು ಮಕ್ಕಳನ್ನ ಗಾಂಧಾರಿ ವಿದ್ಯೆ ಕಳಿಸ್ಬೇಕು. ಪ್ರತಿಯೊಬ್ಬರು ನಾವು ಇಲ್ಲಿ ಬಂದು ಈ 10 ದಿನ ಏನೈತಲ್ಲ ಕ್ಲಾಸು ತಗೊಳ್ಳೇಬೇಕು. ನಮ್ಮ ಆರೋಗ್ಯ ಬೇಯಿಸಿದ್ರೆ ನಮ್ಮ ದೇಶ ಬೇಯಿಸಿರುತ್ತೆ. ಗುರುಜಿ ಇಷ್ಟು ಒದ್ದಾಡ್ತಿದ್ದಾರೆ ಅಂದರೆ, ಗುರುಜಿ ಹೋದ್ರೆ ಬೆಂಗಳೂರಲ್ಲಿ ಎಲ್ಲ ಹೋದ್ರೆ ಲಕ್ಷಾನುಗಟ್ಟಲೆ ದುಡಿಬೋದು. ಆದರೆ ನಮಗೋಸ್ಕರ ಇಲ್ಲಿ ಬಂದು ಬರೀ 3,000 ರೂಪಾಯಿ ಇವರು ಇದು ಮಾಡ್ತಾರೆ. ನಿಜವಾದ ಆರ್ಮಿ ಇವರೇ. ಇದು ಹೇಳ್ತಾ ಇದ್ದೀನಿ.